ಸುಭಿಕ್ಷೆಗಾಗಿ ಗೌರಿ ಹಬ್ಬ ಸಂಭ್ರಮಾಚರಣೆ ಮಾಡಿದ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್. ಚನ್ನರಾಯಪಟ್ಟಣದ ರಾಯರ ರಂಗಮಂದಿರದಲ್ಲಿ ಭಾರತೀಯ ಸಂಸ್ಕೃತಿಯ ಸಂಪ್ರದಾಯದ ಗಿರಿ ವಿಧಾನದಂತೆ ಕೈಗೆ ಕಂಕಣ ಕಟ್ಟಿಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ಗೌರಿಯನ್ನು ಪೂಜಿಸಿ ಗೌರಿ ಹಬ್ಬವನ್ನು ಆಚರಣೆ ಮಾಡಿ ಮಾತನಾಡಿದ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಗೌರಿ ಹಬ್ಬದ ಮಹಿಮೆಯನ್ನು ತಿಳಿಸುತ್ತಾ ಗೌರಿ ಹಬ್ಬ ಕನ್ನಡ ನಾಡಿನ ದೊಡ್ಡ ಹಬ್ಬ. ಭಾದ್ರಪದ ತದಿಗೆಯೆಂದು ಗೌರಿ ಹಬ್ಬ ಆಚರಿಸಲಾಗುತ್ತದೆ. ಮುತ್ತೈದೆಯರಿಗೆಲ್ಲ ಸೌಭಾಗ್ಯ ನೀಡುವ ಹಬ್ಬ ಎಂಬ ನಂಬಿಕೆ ಇದೆ. ಒಮ್ಮೆ ನಾಡಿನಲ್ಲಿ ಬಹಳ ಬರಗಾಲ ಬಂದು ಕೆರೆ ಕೊಳ್ಳಗಳೆಲ್ಲ ವರ್ಷಗಟ್ಟಲೆ ಬತ್ತಿ ದನಕರುಗಳಿಗೆ ಕುಡಿಯುವ ನೀರು ಕೂಡ ಇಲ್ಲದೆ ಕಂಗಾಲಾಗಿದ್ದರಂತೆ. ಬುಡಬುಡಕ್ಕೆ ಅವನೊಬ್ಬ ಮುತ್ತೈದೆ ಒಬ್ಬಳನ್ನು ಕೆರೆಗೆ ಬಲಿ ಕೊಡುವುದಾದರೆ ಕೆರೆ ತುಂಬುವಷ್ಟು ಮಳೆಯಾಗುತ್ತದೆ ಎಂದು ಹೇಳಿ ಹೋಗುತ್ತಾನಂತೆ. ಆಗ ಊರ ಗೌಡನಿಗೆ ಚಿಂತೆ ಆಗುತ್ತದೆ, ಯಾರು ಇದಕ್ಕೆ ಒಪ್ಪುತ್ತಾರೆ ಎಂದು. ಆಗ ಅವನ ಹಿರಿಸೊಸೆ ಗೌರಿ ಮುಂದೆ ಬಂದು, ಮಳೆ ಬಂದು ಕೆರೆ ತುಂಬಿದಲ್ಲಿ ಮುತ್ತೈದೆಯನ್ನು ಬಲಿ ಕೊಡುವುದಾಗಿ ಅರಕೆ ಹೊತ್ತಿಕೊಳ್ಳಿ, ಕೆರೆ ತುಂಬಿದಲ್ಲಿ ನಾನು ಆ ಅರಕೆಯನ್ನು ನೆರವೇರಿಸುತ್ತೇನೆ ಎಂದು ಹೇಳುತ್ತಾಳೆ. ಅದರಂತೆ ಗೌಡನು ಅರಕೆ ಹೊತ್ತುಕೊಳ್ಳುತ್ತಾನೆ. ಕಾಕತಾಳಿಯೋ ಎಂಬಂತೆ ಅದೇ ವರ್ಷ ತುಂಬಾ ಮಳೆ ಸುರಿದು ಕೆರೆ ಕೊಳ್ಳಗಳೆಲ್ಲ ತುಂಬಿ ತುಳುಕುತ್ತವೆ. ಮಾವನಿಗೆ ಕೊಟ್ಟ ಮಾತಿನಂತೆ ಗೌರಿ ಆ ಕೆರೆಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಾಳೆ. ಅವಳ ತಂಗಿ ಗಂಗೆ ಕಿರಿಸೊಸೆ ಕೂಡ ಮರುದಿನ ಅಕ್ಕನ ಅಗಲಿಕೆ ನೋವು ತಾಳಲಾರದೆ ತಾನು ಕೆರೆಗೆ ಹಾರುತ್ತಾಳೆ. ಈ ಗೌರಿಯನ್ನು ನೆನೆಸಿಕೊಂಡು ಆ ಕೆರೆಯಿಂದ ಒಂದು ತಂಬಿಗೆ ನೀರನ್ನು ತಂದು ಪೂಜಿಸಿ ಮತ್ತೆ ಅದೇ ಕೆರೆಗೆ ಬಿಡುವ ಆಚರಣೆ ಜಾರಿಗೆ ಬಂದಿದೆ. ಈ ಉದ್ದೇಶದಿಂದ ಪ್ರತಿ ವರ್ಷವೂ ಗೌರಿ ಹಬ್ಬವನ್ನು ಕನ್ನಡಿಗರು ವಿಶೇಷವಾಗಿ ಆಚರಣೆ ಮಾಡಿ ಗಣೇಶನ ಹಬ್ಬಕ್ಕೆ ತಾಯಿಯನ್ನು ಮೊದಲು ಪೂಜಿಸಿ ನಂತರ ಗಣೇಶನನ್ನು ಪೂಜಿಸುವ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ. ಗೌರಿ ಹಬ್ಬವನ್ನು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಮೂಲಕ ನಾಡಿನ ಸಮೃದ್ಧಿಗಾಗಿ ರೈತರಿಗೆ ಅನುಕೂಲವಾಗುವಂತೆ ಮಳೆಯನ್ನು ಬರಿಸುವ ಉದ್ದೇಶದಿಂದ ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥ ಅನಿತಾ ಪ್ರಕಾಶ್, ಚಿನ್ಮಯ್ ಹೆಗ್ಡೆ ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಮಂಜುನಾಥ್, ಐಕೆ ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ. ಊರಿಗೆ ಬಂದು ಹಬ್ಬ ಮಾಡುವಂಥದ್ದೇ ನಮ್ಮ ಗೌರಿ ಗಣೇಶ ಹಬ್ಬ. ಈ ಗೌರಿ ಗಣೇಶ ಹಬ್ಬವನ್ನು ನಾವು ಎಲ್ಲರೂ ಕೂಡ ಎಲ್ಲೆಲ್ಲೂ ಇರ್ತೀವಿ, ಯಾವುದ್ಯಾವುದೋ ಜಾಗದಲ್ಲಿ ಇರ್ತೀವಿ. ಎಲ್ಲರೂ ಮತ್ತೆ ಮನೆಗೆ ಬಂದು ಇಡೀ ಫ್ಯಾಮಿಲಿ ಕುತ್ಕೊಂಡು ಆಚರಿಸುವಂತಹ, ಪೂಜೆ ಮಾಡುವಂತಹ, ದೇವಿಗೆ ಮೊರೆ ಹೋಗುವಂಥ ಹಬ್ಬ ಗೌರಿ ಗಣೇಶ.